ಶಹಾಬಾದ್ ಎಸ್ಎಸ್ ಮರಗೋಳ ಕಾಲೇಜಿನಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಸ್ಎಸ್ ಮರಗೋಳ ಕಾಲೇಜ್ ವತಿಯಿಂದ 58 ವರ್ಷಗಳಿಂದ ಜ್ಞಾನ ದಾಸೋಹದ ಜೊತೆಗೆ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಕಣ್ಣಿನ ಉಚಿತ ತಪಾಸಣೆ ಶಿಬಿರಗಳು ಸೇರಿದಂತೆ ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಬಂದಿದ್ದೇವೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ್ ಹಿರೇಮಠ ಹೇಳಿದರು. ಅವರು ಎಸ್ಎಸ್ ಮರಗೋಳ ಕಾಲೇಜ್ ಹಾಗೂ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಕಣ್ಣಿನ ತಪಾಸಣೆ ಮತ್ತು ಔಷಧಿ ವಿತರಣಾ ಶಿಬಿರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಉಚಿತ ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ಸುಮಾರು 250 ಜನ ಕಣ್ಣಿನ ತಪಾಸಣೆ ಮಾಡಿಕೊಂಡರು. ಹಾಗೆ 55 ಜನರಿಗೆ ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆಗಾಗಿ ಕಲಬುರಗಿ ಸಿದ್ದರಾಮೇಶ್ವರ ಆಸ್ಪತ್ರೆಗೆ ದಾಖಲಾಗಲು ಹೇಳಿದರು. ಸಂಸ್ಥೆಯ ಅಜೀವ ಸದಸ್ಯರಾದ ಸುಭಾಷ್ ಚಂದ್ರ ಇಂಗಿನಶೆಟ್ಟಿ ಶಿಬಿರವನ್ನು ಉದ್ಘಾಟಿಸಿದರು. ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ ಹಿರೇಮಠ, ಡಾಕ್ಟರ್ ಲಕ್ಷ್ಮಣ್ ರಾಠೋಡ್, ಸಿದ್ದರಾಮೇಶ್ವರ ಆಸ್ಪತ್ರೆಯ ಸಂಯೋಜಕ ಡಾಕ್ಟರ್ ಮಲ್ಲಿಕಾರ್ಜುನ್ ನೀಲಶೆಟ್ಟಿ, ಡಾಕ್ಟರ್ ನಾಗರಾಜ್ ಗವಿಮಠ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅಲ್ಲಿ ಓಕೆ ಒಂದು ನಿಮಿಷ ಸರ್ ಕಣ್ಣು ತೊಳೆಯೋದು ಅದೇ ಸ್ವಲ್ಪ ಅದು ನೀವು ಯಾವಾಗ ಫ್ರೀ ಇರ್ತೀರಿ ಒಂದು ತಾಸು ಬಿಟ್ಕೊಂಬರ್ರಿ. ಕಣ್ಣಲ್ಲಿ ಔಷಧ ಹಾಕಿ ಕಣ್ಣಿಂದ ಮರಗಳ ತಪಾಸಣೆ ಮಾಡ್ತದ. ಆಮೇಲೆ ಇಲ್ಲಿ ಕಣ್ಣು ತೊಗೊಳ್ಬೋದು. ಇದು ಕಣ್ಣು ಆಪರೇಷನ್ ಆಗಿದೆ, ಇದು ಕಣ್ಣು ಆಗಿಲ್ಲ. ಈಗ ವಯಸ್ಸಿನ ತಕ್ಕಂಗೆ ಕಣ್ಣಿಂದ್ರಾಗ ಬದಲಾವಣೆಗಳಾಗ್ಲಿಕ್ಕತ್ತವ. ಅದೇನು ಕರಿಗುಡಿ ಮೇಲೆ ಮಾಸ್ ಹೊಂಟದ ಅದು ವಯಸ್ಸಿನ ತಕ್ಕಂಗೆ ಬದಲಾವಣೆಗಳಾಗ್ಲಿಕ್ಕತ್ತವ. ಈ ಕಡೆ ಕಣ್ಣಿಂದು ಬರೀ ಬಂದದ. ಇನ್ನೊಂದು ಆಪರೇಷನ್ ಮಾಡ್ಕೊಂಡು ಅದೇ ಫಸ್ಟ್ ಕ್ಲಾಸ್ ಆಗಿಬಿಡ್ತದೆ ಎರಡು. ಇಲ್ಲಾಂದ್ರೆ ಏನಂತಂದ್ರೆ ಇದ್ರ ಬಗ್ಗೆ ಇದ್ರ ಮೇಲೆ ಬಿಡ್ತಪ್ಪ ಅಂದ್ರೆ ಇವರು ಮೊಬೈಲಿಗೆ ಚಾಲು ಆಗ್ತದೆ. ಹಾಂ, ನಾವು ಡೇಟ್ ಅದು ಕೊಡ್ತೀವಿ. ಆ ಡೇಟ್ ಪ್ರಕಾರ ನೀವು ಬಂದು ಮಾಡಿಸ್ಕೊಳ್ತೀವಿ. ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಅಂದರೆ ಎಸ್ ಮರಗೋಳ ಪದವಿ ಮಹಾವಿದ್ಯಾಲಯದಲ್ಲಿ ಹಾಗೂ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಸಂಯೋಗದಲ್ಲಿ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಕಲಬುರಗಿಯವರ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಸಮಸ್ತ ಶಹಾಬಾದ್ ನಾಗರಿಕರು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಒಂದು ಉಚಿತ ತಪಾಸಣೆ ಶಿಬಿರದಲ್ಲಿ ಅವರ ಕಣ್ಣಿಗೆ ಸಂಬಂಧಪಟ್ಟಂಥ ದೋಷಗಳನ್ನು ಅವರು ಪರಿಶೀಲನೆ ಮಾಡಿ ಈ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟರಾಜಪ್ಪ, ಪ್ರೊಫೆಸರ್ ಸ್ಥಾವರಮಠ, ಕುಪೇಂದ್ರ ಚೌಹಾಣ, ಡಾಕ್ಟರ್ ಹನುಮಂತರಾವ್ ಸೇಡಂಕರ್, ಡಾಕ್ಟರ್ ಸುರೇಖಾ ನಾಟಿಕಾರ್, ಪ್ರೊಫೆಸರ್ ಶಿವಕುಮಾರ್ ಕುಸಾಳೆ, ಮಹಮ್ಮದ್ ಇರ್ಫಾನ್, ಡಾಕ್ಟರ್ ಕಾವೇರಿ, ನಾಗರಾಜ್ ದೇವತ್ಕಲ್, ಶಿವಶಂಕರ ಹಿರೇಮಠ ಹಾಗೂ ನಗರ ಮತ್ತು ಗ್ರಾಮದಿಂದ ಶಿಬಿರಕ್ಕೆ ಆಗಮಿಸಿದ ನೂರಾರು ಜನ ಕಣ್ಣಿನ ತಪಾಸಣೆ ಮಾಡಿಕೊಂಡ ನಂತರ ಕಾಲೇಜಿನ ಉತ್ತಮ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ವರದಿ ಅನಿಲ್ ಕುಮಾರ್ ಮೈನಾಳ್ಕರ್, ಶಹಾಬಾದ್.